ಡಿ.ಕೆ. ಸುರೇಶ್ ಅವರ ತಂಗಿ ನಾನು ಅಂತ ನಂಬಿಸ್ಬಿಟ್ಟು ವ್ಯಾಪಾರಿಗೆ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧರ್ಮೇಂದ್ರ ವಿರುದ್ಧವಾಗಿ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. ನಮ್ಮ ವಿರುದ್ಧದ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅವರ ವಿರುದ್ಧದ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಸಿಟ್ಟಾಗಿದ್ದಾರೆ. ಐಶ್ವರ್ಯ ಗೌಡ ನನಗೆ ಪರಿಚಯ ಇದ್ದಾರೆ. ಐಶ್ವರ್ಯ ಗೌಡ, ಹರೀಶ್ ಗೌಡ ಪತಿ ಪತ್ನಿ. ಧರ್ಮೇಂದ್ರ ಹೇಳ್ತಾರೆ, ಅವರಿಬ್ಬರು ಗಂಡ ಹೆಂಡ್ತೀರು ಸ್ವಾಮಿ. ಧರ್ಮೇಂದ್ರ ಹೇಳಿರೋದಿದು. ನನಗೆ ಪರಿಚಯ ಇದ್ದಾರೆ, ಧರ್ಮೇಂದ್ರ ಹೇಳಿದ್ದಾರೆ. ನಾನು ಖರೀದಿ ಮಾಡಿದಂಥ ಗೋಲ್ಡ್ಗೆ ದುಡ್ಡು ನಾನು ಕೊಟ್ಟುಬಿಟ್ಟಿದ್ದೀನಿ. ನಾನೇನು 9 ಲಕ್ಷ 9 ಲಕ್ಷದೆಲ್ಲ ಕೊಂಡ್ಕೊಂಡಿದ್ನಲ್ಲಪ್ಪ, ದುಡ್ಡು ನಾನು ಕೊಟ್ಟಿದ್ದೀನಿ. ಅವ್ರ ವ್ಯವಹಾರದ ಬಗ್ಗೆ ನನಗೇನು ಗೊತ್ತಿಲ್ಲ. ಏನು 9 ಕೋಟಿ 10 ಕೋಟಿ ಇದ್ದರೆ ನಾನು ಎಲ್ಲಿಂದ ತರಲಿ ರೀ? ನಾನೇನೋ 9 ಲಕ್ಷದ ಒಂಚೂರು ಖರೀದಿ ಮಾಡಿದ್ದೆ, ದುಡ್ಡು ಕೊಟ್ಬಿಟ್ಟಿದ್ದೀನಿ ನಾನು ಅಂತ ಧರ್ಮೇಂದ್ರ ಹೇಳಿದ್ದಾರೆ. ಡಿ.ಕೆ. ಸುರೇಶ್ ಹೆಸರಲ್ಲಿ ನಾನು ಮಾತೇ ಆಡಿಲ್ಲ ರೀ. ನನ್ನ ನಂಬರಿಂದಾನೇ ವನಿತಾ ಅವ್ರು ಕರೆ ಮಾಡಿದ್ದೀನಿ. ನಾನು ಈ ಎಮ್ಮನ ವಿರುದ್ಧ ಮಾನನಷ್ಟ ಕೇಸ್ ನಾನು ಹಾಕ್ತಾಯಿದ್ದೀನಿ. ನನ್ನ ಹೆಸರು ಬಳಸ್ಕೊಂಡು ನನ್ನ ಮರ್ಯಾದೆ ಈಗ ಹೋಗುತ್ತೆ. ಈಗ ನಾನೇನು ಗೋಲ್ಡ್ ಕೊಂಡ್ಕೊಂಡಿದ್ನೋ ವಾರಾಹಿಯಲ್ಲಿ ಅದು ನಾನು ಕೊಟ್ಟುಬಿಟ್ಟಿದ್ದೀನಿ. ಈಗ ನನ್ನ ಹೆಸರು ಬಳಸ್ಕೊಂಡು ಈ ಅಮ್ಮ ಈ ಥರ ಮಾಡಿದ್ದಾಳಲ್ಲ ಅಂಥೇಳಿ ಇದೀಗ ಸಿಟ್ಟಾಗಿದ್ದಾರೆ ಧರ್ಮೇಂದ್ರ. ಅದೇ ನನಗಿದು ನಿಜವಾಗ್ಲೂ ಆಶ್ಚರ್ಯ. ಈ ಅಮ್ಮ ನೋಡಿ, ಐಶ್ವರ್ಯ ಗೌಡ ಅನ್ನೋರು ಲಾಸ್ಟ್ ಇಯರ್ ನನಗೆ ಆಗಸ್ಟಲ್ಲಿ ಪರಿಚಯ ಆಗ್ತಾರೆ. ಯಾವುದೋ ಒಂದು ಸಿನಿಮಾ ಇದರಲ್ಲಿ ಒಳ್ಳೆ ಇದು ಪೊಲಿಟಿಷಿಯನ್ ಫ್ಯಾಮಿಲಿ ಥರನೇ ಎಲ್ಲ ರಿಚ್ ಆಗಿ ಅವರು ಇದ್ದಾರೆ. ನೋಡಿದ್ದೀವಿ, ಪರಿಚಯ ಆಗಿದ್ದೀವಿ, ಒಂದು ಒಳ್ಳೆ ವಿಶ್ವಾಸದಲ್ಲಿ ನಾವು ಮಾತಾಡಿದ್ದೀವಿ. ಅದೇ ಥರ ನಮಗೆ ಅವ್ರು ಹೇಳಿದ್ದು, ಇವರು ಯಾರು ಈ ವರಾಯಿ ಗೌಡ್ ಇದ್ದಾರಲ್ಲ, ಭಾಳ ಕ್ಲೋಸ್ ಫ್ರೆಂಡ್ಸ್ ಅವರು. ಅದಕ್ಕೆ ಮುಂಚೆಯಿಂದನೂ ಕ್ಲೋಸ್ ಫ್ರೆಂಡ್ಸ್. ಅವರಿಂದ ನಾವು ನೋಡಿರೋದು ಈ ಯಾರು ಈ ವರಾಯಿ ವನಿತಾ ಅನ್ನೋರನ್ನ. ಇವ್ರದ್ದು ವರಾಯಿ ಗೋಲ್ಡ್ ಜ್ಯುವೆಲರ್ಸು. ಆ್ಯಕ್ಚುಲಿ ಐಶ್ವರ್ಯ ಅವರು ನನ್ನ ಸಿಸ್ಟರ್ ಥರನೇ ಅವ್ರು ಮಾತಾಡಿದ್ದು. ನನ್ನ ಸಿಸ್ಟರ್ ಅಲ್ಲಿ ಪರ್ಚೇಸ್ ಮಾಡಿ ಏನೋ ಅಂತ ಹೇಳಿದ್ರು. ನಾನು 1.25 ವರ್ಷದ ಹಿಂದೆ ನನ್ನ ವೈಫ್ನ ಕರ್ಕೊಂಡೋಗಿ 9 ಲಕ್ಷದ ಒಡವೆ ತೊಗೊಂಡಿದ್ದೀನಿ. ನಾನು ಆ 9 ಲಕ್ಷದ ಒಡವೆ